ಧೈರ್ಯ, ಪ್ರೋತ್ಸಾಹವನ್ನ ತುಂಬಿ ನನಗೆ ಒಂಥರ ಚೈತನ್ಯವನ್ನ ತುಂಬಿದ ಒಂದು ಚಿಲುಮೆ ಅಂತಂದ್ರೆ ನಮ್ಮ ಭಂಡಾರಿ ಸರ್ ಅಂತ ಹೇಳ್ಬೋದು. ನಿಜವಾಗಿ ಹೇಳ್ಬೇಕಂದ್ರೆ ಈ ಶಾಲೆಯ ಉಜಿಗೇರಿ ಶಾಲೆಗೆ ಒಂದು ಹೊನ್ನ ಕಳಚವಿದ್ದಂತೆ. ಅವ್ರಿಗೆ ಇಲ್ಲ ಅಂತ ಇರೋದು ತುಂಬಾ ನನಗೆ ಬೇಜಾರಾಗ್ತಾ ಇದೆ. ಆದ್ರೆ ಏನ್ ಮಾಡೋದು ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ಜೀವನದಲ್ಲಿ ನಿವೃತ್ತಿ ಅನ್ನುವಂಥ ಆಗ್ಲೇಬೇಕು. ಆದ್ರೆ ಇಷ್ಟೇ ಅರ್ಥ ಅಂದ್ರೆ ಅವ್ರ ಜೀವನದ ಅವ್ರ ವೃತ್ತಿ ಜೀವನ ಚೆನ್ನಾಗಿರ್ಬೇಕು, ಅವರು 100 ಕಾಲ ಚೆನ್ನಾಗಿರ್ಬೇಕು. ಯಾಕಂದ್ರೆ ಅವ್ರ ಮನಸ್ಸಷ್ಟು ನಿಸ್ವಾರ್ಥವಾದದ್ದು, ಎಲ್ಲೂ ಭೇದ ಭಾವ ಮಾಡಿಲ್ಲ. ಎಷ್ಟು ಜನ ಅಂತ ಅಂದ್ರೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಅವ್ರು ಮಾಡಿದಂತ ಸೇವೆಗಳನ್ನ ಅದನ್ನ ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಈಗ ಕಬಡ್ಡಿದೆಲ್ಲ ಹೇಳಿದ್ರು, ಯಾರೇ ಬೇರೆ ಒಬ್ರು ಇದೇ ಶಾಲೆ ಟೀಚರ್ ಇದ್ರೆ ಇನ್ನೊಬ್ಬರು ಶಾಲೆ ಮಕ್ಕಳಿಗೆ ಹೇಳಲಿಕ್ಕೆ ತಾರತಮ್ಯ ಮಾಡ್ತಾರೆ. ಆದ್ರೂ ಅವ್ರು ಹಂಗ್ ಮಾಡಿಲ್ಲ. ಬಿಕಾಸ್ ಇನ್ನು ನೆನಪಿರ್ಬೋದು, ಸುಮಾರು ಒಂದು 15-20 ವರ್ಷದಿಂದ ಯಾವಾಗ ಒಂದ್ಸಲ ನಮ್ಗೆ ಬೀಚಲ್ಲಿ ಕಬಡ್ಡಿ ಹೇಳ್ತಿದ್ರು. ನನಗೆ ನಿಮ್ಗೆ ಇವರು ಶಿಕ್ಷೆ ಅಂದ್ರೆ ನನ್ಗೇನು ಕಲ್ಸಿಲ್ಲ, ಆದ್ರೆ ಅವ್ರು ನಮ್ಮ ಊರ್ನವ್ರು, ಅಂದ್ರೆ ನಮ್ಮ ಅಜ್ಜಿ ಮನೆ ಊರು ಬಂದ್ಬಿಟ್ಟು ಕುಮಟಕ್ಕಾಗಲ್ಲ, ನಮ್ಮ ತಾಯಿಯವರ ತಾಯಿ ಮನೆಯಲ್ಲೂ ಕೂಡ ಅದೇ. ಅದರಿಂದ ಏನಂತಂದ್ರೆ ಅವರು ನಮ್ಮ ಬೀಚಲ್ಲಿ ಹೇಳ್ತಾ ಇದ್ರು. ಎಷ್ಟೋ ಸಂದರ್ಭದಲ್ಲಿ ಒಂದ್ಸಲ ಯಾವಾಗೋ ಒಂದ್ಸಲ ನೆನಪಿಲ್ಲ, ಉಜಿಗೇರಿ ಶಾಲೆನೇ ರೈವಲ್ ಆಗಿ ಬಂದಿತ್ತು. ಆವಾಗ ಉಜಿಗೇರಿ ಶಾಲೆನ ಬೀಟ್ ಮಾಡಿ ನಾವು ಒಂದ್ಸಲ ಹೋಗಿದ್ದು ನೆನಪಿದೆ. ಯಾಕಂದ್ರೆ ಅಂತ ಅದ್ಭುತವಾದದ್ದು ನಾವು ಹೇಳ್ಕೊಡ್ಬಾರ್ದು ಅಂತೇಳಿ. ಬಚ್ಚಿಟ್ಟ ಜ್ಞಾನ ಉಳಿಯುತ್ತದೆ, ಸುತ್ತಿಟ್ಟ ಜ್ಞಾನ ಉಳಿಯುತ್ತದೆ. ಆ ರೀತಿ ಯಾವುದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮ್ದಂತ ಒಂದು ವಿದ್ಯೆನ ದಾರಿನ ಇರುತ್ತಾ ಹೋದ್ರು. ಅವ್ರಿಗೆ ಕೊಟ್ರೆ ಏನು ನಮ್ಮ ಶಾಲೆಗೆ ಹೊಡ್ತಾ ಬೀಳ್ತದೆ ಅನ್ನುವಂತ ಭಾವನೆ ಅವ್ರಿಗೆ ಯಾರಿಗೂ ಇರಲಿಲ್ಲ. ಅಷ್ಟು ನಿಸ್ವಾರ್ಥವಾದ ಮನಸ್ಸು, ಅಂತ ಒಂದು ಒಳ್ಳೆ ಮನಸ್ಸು, ವ್ಯಕ್ತಿತ್ವ ಅಂತ ಒಂದು ಅಪರೂಪದ ಕೈಗನ್ನಡಿ ಈ ಒಂದು ಉಜಿಗೇರಿ ಶಾಲೆಗೆ ಒಂದು ಅನನ್ಯ ರತ್ನವಿದ್ದಂತೆ. ಅವರು 100 ಕಾಲ ಚೆನ್ನಾಗಿರ್ಲಿ ಅಂತ ಹೇಳಿ ನನ್ನ ಮಾತಿಗೆ ಒಂದು ವಿರಾಮ